ಪ್ರಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ತೆ. ನಾವು ಈ ಒಂದು ತರಗತಿಯಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯವಾಗಿರುವಂತಹ ಭಾರತದ ಸಮಸ್ಯೆಗಳು ಮತ್ತು ಅದರ ಪರಿಹಾರೋಪಾಯಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮೊದಲ ಅಧ್ಯಾಯದ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ಅಧ್ಯಾಯದಲ್ಲಿ ಏನೇನು ಅಂಶಗಳು ನಮಗೆ ಕಂಡು ಬರ್ತದೆ ಎನ್ನುವಂಥದ್ದನ್ನು ನೋಡೋದಾದರೆ, ಒಂದು ನಿರುದ್ಯೋಗ, ಎರಡನೇದು ಭ್ರಷ್ಟಾಚಾರ, ತಾರತಮ್ಯ, ಲಿಂಗ ಜಾತಿ ಪ್ರಾಂತೀಯ ಅಸಮಾನತೆ, ನಾಲ್ಕನೇದು ಕೋಮುವಾದ, ಐದನೇದು ಭಯೋತ್ಪಾದಕತೆ, ಆರನೇದು ಕಾರ್ಪೊರೇಟ್ ತಂತ್ರಗಾರಿಕೆ. ಇಷ್ಟು ಪ್ರಮುಖ ಅಂಶಗಳನ್ನು ನಾವು ಗಮನಿಸ್ಬೋದಾಗ್ತದೆ. ನೋಡಿ, ನಾವು ಸ್ವತಂತ್ರ ಬಂದಾಗ್ಲಿಂದ, ನಮ್ಮ ಸ್ವಾತಂತ್ರ್ಯ ಎಷ್ಟರಲ್ಲಿ ಬಂತು ಗೊತ್ತಿದೆಯಲ್ಲ? ಎಸ್, ವೆರಿ ಗುಡ್. 1947 ಆಗಸ್ಟ್ 15ರಂದು. ನಾವು 1947 ಆಗಸ್ಟ್ 15ರಂದು ಸ್ವತಂತ್ರ ಸಿಕ್ಕಾಗಿಂದನೂ ಕೂಡ ನಾವು ಆಂತರಿಕವಾದಂತಹ ಮತ್ತು ಬಾಹ್ಯವಾದಂತಹ ಸಮಸ್ಯೆಗಳನ್ನು ಭಾರತ ಎದುರಿಸ್ತಾನೆ ಬಂದಿದೆ. ನಾವು 9ನೇ ಕ್ಲಾಸಲ್ಲಿ 8ನೇ ಕ್ಲಾಸಲ್ಲೆಲ್ಲ ಬೇಕಾದಷ್ಟು ಕೇಳಿರ್ತೀರಿ ಅದ್ರ ಬಗ್ಗೆ ಮಾಹಿತಿಯನ್ನು. ನಮಗೆ ಸ್ವತಂತ್ರ ಸಿಕ್ತು ಅಷ್ಟೇ ಹೇಳೋದಕ್ಕೆ ಅದರ ಜೊತೆಗೆ ಬೇಕಾದಷ್ಟು ಸಮಸ್ಯೆಗಳು ಕೂಡ ನಮಗೆ ಭಾರತದಲ್ಲಿ ಇತ್ತು. ಅಂತ ಈ ಸಮಸ್ಯೆಗಳನ್ನು ಸರಿಯಾದ ಯೋಜನೆಯನ್ನು ಹಾಕ್ಕೊಂಡು ಉತ್ತಮ ಆಡಳಿತದ ಮೂಲಕ ಒಂದು ಹೊಸ ಕಾನೂನುಗಳನ್ನು, ನಿಷ್ಪಕ್ಷಪಾತವಾದಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಮತ್ತು ದಕ್ಷ ಮತ್ತು ತ್ವರಿತಗತಿಯ ಆಡಳಿತ ವ್ಯವಸ್ಥೆಯನ್ನು ಮತ್ತು ಅದರ ಜೊತೆಗೆ ನಾವು ಕೂಡ ಅದನ್ನು ಭಾಗಿಯಾಗಿ ಪರಿಹರಿಸುವಂತಹ ಕೆಲಸಗಳನ್ನು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಅಷ್ಟೇ. ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಬಹಳಷ್ಟು ಮುಖ್ಯ ಆಗ್ತದೆ. ಇಂತಹ ಈ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಹಾಗೂ ಸ್ಥಳೀಯ ಮಟ್ಟದ ಸರ್ಕಾರಗಳಿಗೆ ಈ ರೀತಿಯ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಜನರ ಅಗತ್ಯವೂ ಕೂಡ ನಮಗೆ ಮುಖ್ಯ ಆಗತ್ತೆ. ಯಾಕೆ ಅಂತಂದ್ರೆ ಅದರಲ್ಲಿ ಕೆಲವನ್ನ ನಾವೇ ಹುಟ್ಟು ಹಾಕಿರುವಂತಹ ಸಮಸ್ಯೆಗಳು ಇದ್ದಾವೆ, ಇನ್ನ ರಾಷ್ಟ್ರೀಯವಾದಂತಹ ಸಮಸ್ಯೆಗಳು ಕೂಡ ಉಲ್ಬಣ ಆಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಹಾಗಾಗಿ ಅವುಗಳನ್ನು ಪರಿಹರಿಸುವಂತಹ ಜವಾಬ್ದಾರಿ ಸರ್ಕಾರದ್ದು, ಕಾನೂನಿಂದ ಅಷ್ಟೇ ಅಂತ ಹೇಳಿ ನಾವು ತಿಳ್ಕೊಳ್ಳೋದಲ್ಲ, ಅದು ನಮ್ಮ ತಪ್ಪಾಗುತ್ತೆ. ಅದರ ಜೊತೆಗೆ ಆ ಒಂದು ಆಡಳಿತ ಸಂಸ್ಥೆಗಳ ಜೊತೆಗೆ ನಾವು ಕೂಡ ಒಂದು ಪಾಲ್ದಾರರಾಗಿ ಕೈ ಜೋಡಿಸಿದ್ರೆ ಈ ಸಮಸ್ಯೆಗಳು ಏನಾಗ್ತವೆ, ಪರಿಹಾರ ಆಗ್ತವೆ. ಇಲ್ಲ ಅಂತಂದ್ರೆ ನಾವು ದೇಶದ ಅಭಿವೃದ್ಧಿಯ ಒಂದು ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಕನಸಾಗಿ ಉಳಿದ್ಬಿಡುತ್ತೆ. ಹಂಗಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ನಮ್ಮ ಕರ್ತವ್ಯ ಕೂಡ ಬಹಳಷ್ಟು ಮುಖ್ಯ ಆಗಿರ್ತದೆ. ಹಾಗಾಗಿ ನಮ್ಮ ದೇಶ ಎದುರಿಸ್ತಿರುವಂತಹ ಸಮಸ್ಯೆಗಳು ಯಾವುವು ಹಾಗಾದ್ರೆ? ಸೊ ಅವುಗಳನ್ನು ಫಸ್ಟ್ ನಾವು ತಿಳ್ಕೊಬೇಕು. ಕಾರಣ ಗೊತ್ತಿಲ್ಲದರೆ ನಾವು ಏನು ಪರಿಹಾರ ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಹಾಗಾದ್ರೆ ನಮ್ಮ ದೇಶ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅನ್ನುವಂಥದ್ದನ್ನು ಫಸ್ಟ್ ನಾವು ತಿಳ್ಕೋಬೇಕು. ನಾವೆಲ್ಲರೂ ಕೂಡ ಸಮಾಜದ ಮೆಂಬರ್ ಆಗಿರ್ತಕ್ಕಂಥ, ಸದಸ್ಯರಾಗಿರ್ತಕ್ಕಂಥ ನಾವು ಫಸ್ಟ್ ತಿಳ್ಕೊಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಹಾಗಾಗಿ ಈ ಒಂದು ಎಲ್ಲ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ತಿಳ್ಕೊಂಡು ಅವುಗಳಿಗೆ ಪರಿಹಾರವನ್ನು ನಾವು ಕಂಡುಹಿಡ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇವುಗಳಲ್ಲಿ ಬಹುತೇಕ, ಆಗಲೇ ನಾನು ಹೇಳಿದೆ, ಇವುಗಳಲ್ಲಿ ಬಹುತೇಕ ಮಾನವ ನಿರ್ಮಿತ ಸಮಸ್ಯೆಗಳಿದ್ದಾವೆ, ಇನ್ನು ಕೆಲವು ಅವಟ್ಟಿಗೆ ರಾಷ್ಟ್ರೀಯ ದುರಂತಗಳು ಕೂಡ ಅವಟ್ಟಿಗೆ ಉಲ್ಬಣ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗ್ತದೆ. ಹಾಗಾಗಿ ಅವುಗಳಿಗೆ ಸೂಕ್ತವಾದಂತಹ ಒಂದು ಪರಿಹಾರವನ್ನು, ಮಾನವೀಯ ಪರಿಹಾರಗಳನ್ನು ಕಂಡುಕೊಂಡು ದೇಶದ ಅಭಿವೃದ್ಧಿಯನ್ನು ನಾವು ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯವಾಗಿದೆ. ಅದ್ರ ಜೊತೆಗೆ ನೋಡಿ, ಅದೇ ಹೇಳಿದೆ ಆಗಲೇ, ಉತ್ತಮವಾದಂಥ ಶಾಸನಾತ್ಮಕವಾದಂತಹ ಒಂದು ಕಾರ್ಯಗಳು ಜಾರಿಗೆ ಬರಬೇಕು, ಸಾಮಾಜಿಕ ಸುಧಾರಣೆಗಳು ಜಾರಿಗೆ ಬರಬೇಕು, ದಕ್ಷ ಆಡಳಿತ ಜಾರಿಗೆ ಬರಬೇಕು, ತ್ವರಿತ ಹಾಗೂ ಪಕ್ಷಪಾತರಹಿತ ನ್ಯಾಯಾಂಗ ವ್ಯವಸ್ಥೆ ಜಾರಿಗೆ ಬರಬೇಕು. ಜೊತೆಗೆ ಜನತೆಯ ಸಹಕಾರಗಳಿಂದನೂ ಕೂಡ ಸಮಸ್ಯೆಯನ್ನು ನಿಗ್ರಹಿಸುವಂತಹ ಪ್ರಯತ್ನ ಆಗಬೇಕಾಗಿದೆ ಈಗಿನ ಸಂದರ್ಭಗಳಲ್ಲಿ. ಹಾಗಾಗಿ ಅಂತಹ ಸಮಸ್ಯೆಗಳು ಯಾವ್ಯಾವು, ಅದರ ಜೊತೆಯಲ್ಲಿ ನಾವು ಯಾವ ರೀತಿ ಅವನ್ನ ಬಗೆಹರಿಸ್ಕೋಬಹುದು, ಇಂತಹ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸರ್ಕಾರ ಯಾವ್ಯಾವ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಂಡಿದೆ ಎನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಮುಂದಿನಲ್ಲಿ ಗಮನಿಸ್ತಾ ಹೋಗೋಣ. ಓಕೆ ಮಕ್ಕಳೇ, ಅದರಲ್ಲಿ ಮೊದಲನೇದು ಯಾವುದೋ ನಿರುದ್ಯೋಗ. ಹೇಳ್ತೀರಾ ಯಾರಾದ್ರೂ ನಿರುದ್ಯೋಗ ಅಂತಂದ್ರೆ ಯಾರಂತ? ಎಸ್, ವೆರಿ ಗುಡ್. ಓಕೆ, ಅದನ್ನು ನಾವು ಕ್ಲಿಯರ್ ಆಗಿ ನೋಡೋಣ. ಇವನ್ 1 ಮಾರ್ಕ್ಸ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ನಿರುದ್ಯೋಗ ಅಂತಂದ್ರೆ ಕೆಲಸ ಮಾಡುವಂತಹ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವಂತಹ ಪರಿಸ್ಥಿತಿ ಅಂತ. ಅವನಿಗೆ ಸಾಮರ್ಥ್ಯ ಇರುತ್ತೆ ಕೆಲಸ ಮಾಡ್ತಕ್ಕಂಥದ್ದು, ಆದರೆ ಅವನಿಗೆ ಕೆಲಸ ಸಿಗದೇ ಇರುವಂತಹ ಪರಿಸ್ಥಿತಿ ಇದೆಯಲ್ಲ, ಅದನ್ನು ನಾವೇನು ಕರಿತೀವಿ? ನಿರುದ್ಯೋಗ ಅಂತ ಕರಿತೀವಿ. ಮಕ್ಕಳೇ, ಅದನ್ನು ನೀವು ಕ್ಲಿಯರ್ ಆಗಿ ತಿಳ್ಕೋಬೇಕು. ಅವನಿಗೆ ಸಾಮರ್ಥ್ಯ ಇರುತ್ತೆ ಬಟ್ ಕೆಲಸ ಸಿಕ್ಕಿರಲ್ಲ. ನೋಡಿ, ನೀಡ್ ವರ್ಕ್, ಅದಲ್ಲ, ನಂಗೆ ಕೆಲಸ ಬೇಕಾಗಿದೆ ಅಂತ. ಓಕೆ, ನೋಡಿ ಇಲ್ಲಿ ಎಷ್ಟು ಜನ ನಿಂತಿದ್ದಾರೆ ಕೆಲಸಕ್ಕಾಗಿ, ಜಾಬ್ ಫೈರ್.
ಹೀಗಾಗಿ ಇವತ್ತು ಒಬ್ಬರೇ ಅಂತಲ್ಲ, ಇದು ಪಿಕ್ಚರ್ ಅಷ್ಟೇ, ಜಸ್ಟ್ ಫಾರ್ ಪಿಕ್ಚರ್. ಬಟ್ ಆದರೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ವರ್ಷದಿಂದ ವರ್ಷಕ್ಕೆ ನಿರುದ್ಯೋಗಿಗಳಾಗ್ತಿದ್ದಾರೆ, ಗೊತ್ತಾಗ್ತಿದೆಯಲ್ಲ. ಉದಾಹರಣೆ ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ ಎಜುಕೇಷನ್ ಸೊಸೈಟಿಯಲ್ಲಿ ನೋಡಿದಾಗ ನಮಗೆ ಈ BEd ಮಾಡಿರ್ತಕ್ಕಂಥವ್ರು 45ರಿಂದ 46,000 ಜನ ಹೊರಗಡೆ ಬರ್ತಾರೆ, ಓದಿರ್ತಕ್ಕಂಥವ್ರು. ಅವ್ರಿಗೆಲ್ರಿಗೂ ಕೆಲಸ ಸಿಗಬೇಕು. ನೋಡಿ, ಯೋಚನೆ ಮಾಡಿ. ಅದು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಷ್ಟೇ ಹೇಳಿದ್ದೀನಿ ನಾನು. ಅಂಥದ್ದು ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದ್ದಾವೆ ಮತ್ತು ಎಷ್ಟು ರಾಜ್ಯಗಳಿದ್ದಾವೆ, ಯೋಚನೆ ಮಾಡಿ ನೀವು. ಅಂದರೆ ಭಾಳಷ್ಟು ಜನ ನಿರುದ್ಯೋಗಿಗಳಾಗಿರ್ತಕ್ಕಂಥದ್ದನ್ನು ಗಮನಿಸಿ. ಇದು ಒಂದು ದೇಶದ ಅಭಿವೃದ್ಧಿಗೆ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಭಾರತದ ಈ ದೊಡ್ಡ ಭಾರತ ಅನುಭವಿಸ್ತಿರ್ತಕ್ಕಂಥ ಒಂದು ಸಮಸ್ಯೆಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆಯಾಗಿ ಭಾರತದ ಅಭಿವೃದ್ಧಿಗೆ ಅದು ಏನಾಗ್ತದೆ, ಮಾರಕ ಆಗಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗ್ತದೆ. ಇವತ್ತು ನೋಡಿ, ನಮ್ಮ ಭಾರತ ದೇಶ ಬಹಳಷ್ಟು ಅಪಾರವಾಗಿ ನೋಡಿ 2ನೇ ಸ್ಥಾನ ಇದೆ ನಮ್ಮ ಭಾರತ ಜನಸಂಖ್ಯೆಯಲ್ಲಿ. ಹಾಗಾಗಿ ಅಂತ ಎಲ್ರಿಗೂ ಉದ್ಯೋಗ ಒದಗಿಸಬೇಕಾದಂಥ ಒಂದು ಕಾರ್ಯ ಆಗಬೇಕಾಗಿದೆ. ಹಾಗಾಗಿ ಆದರೆ ಎಷ್ಟೋ ಜನರಿಗೆ, ಕೋಟ್ಯಾಂತರ ಜನರಿಗೆ ಇವತ್ತು ಕೆಲಸ ಇಲ್ಲ, ಅವ್ರ ದುಡಿಮೆ ಇಲ್ಲ, ಅವರ ಆರ್ಥಿಕ ಪರಿಸ್ಥಿತಿ ಕುಗ್ಗಿ ಹೋಗಿದೆ. ಹಂಗಾಗಿ ಅಂಥ ಒಂದು ಸಮಸ್ಯೆಗೆ ಕಾರಣ ಈ ನಿರುದ್ಯೋಗ. ಅವ್ರ ಕೆಲಸ ಇದ್ದಿದ್ರೆ ದುಡಿದು ಡೆವಲಪ್ ಆಗ್ತಿದ್ರು, ಆದರೆ ಕೆಲಸ ಸಿಗದೇ ಇರೋದ್ರಿಂದ ಇಂತಹ ಒಂದು ದೊಡ್ಡ ಸಮಸ್ಯೆ ಉಲ್ಬಣ ಆಗಿದೆ ಅನ್ನುವಂಥದ್ದು ತಿಳ್ಕೊಂಡು. ಎಂತಹ ಈ ನಿರುದ್ಯೋಗಕ್ಕೆ ಕಾರಣಗಳು ಏನು ಹಾಗಾದರೆ ಅನ್ನುವಂಥದ್ದನ್ನು ನಾವು ಪತ್ತೆ ಹಚ್ತಾ ಹೋದರೆ ಬೇಕಾದಷ್ಟು ಕಾರಣಗಳು ಸಿಗ್ತದೆ. ಅದರಲ್ಲಿ ಮೊದಲು ನೋಡ್ತಾ ಹೋದರೆ ಸಾಮಾನ್ಯವಾಗಿ ಮಿತಿ ಮೀರಿದ ಜನಸಂಖ್ಯೆ ಅದಕ್ಕೆ ಕಾರಣ. ನೋಡಿ, ನಮಗೆ ಒಂದು ಲಿಮಿಟೇಷನ್ಸ್ ಆದಂಥ ಒಂದು ಜನಸಂಖ್ಯೆ ಇದ್ದರೆ ಬಹುತೇಕವಾಗಿ ಅವರಿಗೆ ಸವಲತ್ತುಗಳನ್ನ ಈಸಿಯಾಗಿ ಒದಗಿಸ್ಬೋದು. ಆದರೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಬಹುತೇಕವಾಗಿ ಅದೊಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ, ನಿರುದ್ಯೋಗಕ್ಕೆ ಕಾರಣಗಳಾಗಿ ಕಾಡ್ತಾ ಇದೆ. ಆಮೇಲೆ ಮತ್ತು ಹೆಚ್ಚಾದ ತಂತ್ರಜ್ಞಾನದ ಬಳಕೆ. ಇವತ್ತು ನೋಡಿ, ಹೆಚ್ಚಾದಂಥ ತಂತ್ರಜ್ಞಾನಗಳನ್ನು ಇವತ್ತು ನೋಡಿ ಎಲ್ಲದಕ್ಕೂ ಮಿಷನರಿಗಳನ್ನು ಬಳಸ್ತೀವಿ, ಎಲ್ಲ ಕೆಲಸಕ್ಕೂ ಮಿಷನರಿ ಬಳಸ್ತೀವಿ. ಹಾಗಾಗಿ ಅವರಿಗೆ ಆ ಮಿಷನರಿ ಮಾಡ್ತಾ ಆ ಮಿಷನರಿಗಳಿಲ್ಲ ಇಲ್ಲದೆ ಹೋಗಿದ್ರೆ, ಹಾಗಂತ ಮಿಷನರಿಯನ್ನು ಬಳಸೋಕ್ಕಾಗಲ್ಲ ಅಂತಲ್ಲ. ಅದ್ರ ಜೊತೆಗೆ ಕೆಲಸಗಾರರನ್ನ ಕೆಲಸಗಳಿಗೆ ಕರ್ಕೊಂಡ್ರೆ, ಜನರನ್ನ ಕರ್ಕೊಂಡ್ರೆ ಅವ್ರಿಗೂ ದುಡಿಮೆ ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ಅವರಿಗೂ ಕೂಡ ಒಂದು ಜೀವನ ರೂಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಆದರೆ ಏನಾಗ್ತಿದೆ, ಇವತ್ತು ತಂತ್ರಜ್ಞಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಬಹುತೇಕ ಜನರಿಗೆ ಕೆಲಸ ಏನಾಗ್ತದೆ, ಸಿಗ್ತಾ ಇಲ್ಲ. ಹಾಗಾಗಿ ಇವೆರಡೂ ಮುಖ್ಯ ಅಂಶಗಳನ್ನು ಗಮನಿಸ್ಬೋದಾಗ್ತದೆ ಇದಕ್ಕೆ ಕಾರಣಗಳನ್ನು. ಓಕೆ, ಇವು ಮುಖ್ಯವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ. ನೋಡಿ, ಇವತ್ತು ಎಲ್ಲದು ನೈಸರ್ಗಿಕ ಸಂಪನ್ಮೂಲ ದಿನಕ್ಕೆ ನಾಶ ಆಗ್ತಾ ಇದ್ದಾವೆ. ಅದರಲ್ಲಿ ಮುಗಿದು ಹೋಗುವ ಸಂಪನ್ಮೂಲ ಕೆಲವು ಇದ್ದಾವೆ, ಮುಗಿದು ಹೋಗೋದಿರ್ತಕ್ಕಂಥ ಸಂಪನ್ಮೂಲ ಇದ್ದಾವೆ. ಮುಗಿದು ಇರುವಂಥ ಸಂಪನ್ಮೂಲ ಸಮಸ್ಯೆಗಳಾಗಲ್ಲ. ಎಷ್ಟೋ ನೈಸರ್ಗಿಕ ಸಂಪನ್ಮೂಲಗಳು ಇವತ್ತು ಕೊರತೆ ಉಂಟಾಗಿದೆ. ಹಂಗಾಗಿ ಆ ಒಂದು ಕೊರತೆಯಿಂದಾಗಿ ಎಷ್ಟೋ ಜನರಿಗೆ ಆ ಥರ ಸವಲತ್ತುಗಳು ಸಿಗ್ತಾ ಇಲ್ಲ. ಹಂಗಾಗಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ನಿರುದ್ಯೋಗಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು. ಈ ನೈಸರ್ಗಿಕ ಸಂಪನ್ಮೂಲ ಹೆಚ್ಚೆಚ್ಚು ಸಿಕ್ಕಿದ್ರೆ ಅವನ್ನ ಉಪಯೋಗಿಸ್ಕೊಂಡು ಏನಾದರೂ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ರು. ಈ ಕೊರತೆ ಇರೋದ್ರಿಂದ ಅವರಿಗೆ ಉದ್ಯೋಗ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಕೃಷಿಯ ಮೇಲಿನ ಅಧಿಕ ಅವಲಂಬನೆ. ಇವತ್ತು ನೋಡಿ, ಬಹುತೇಕ 75-80% ಜನ ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ. ಇವತ್ತು ಮಳೆ ಬಂದ್ರೇನೆ ಚೆನ್ನಾಗಿ ಬೆಳೆ ಬೆಳೀತಾರೆ, ಮಳೆ ಹೋದಂದ್ರೆ ಸಂಪೂರ್ಣವಾಗಿ ಲಾಸನ್ನು ಅನುಭವಿಸ್ತಾರೆ. ಅದನ್ನೇ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದು ಏನಾಗ್ತದೆ, ಅವ್ರು ನೋಡಿ ಅದರಲ್ಲಿ 3 ತಿಂಗಳು ಮಾತ್ರ ಕೆಲಸ, ಇನ್ನು 6 ತಿಂಗಳು ಏನು ಕೆಲಸ ಇರೋದಿಲ್ಲ. ಹಂಗಾಗಿ ಅದು ದೊಡ್ಡ ಸಮಸ್ಯೆ. ಕೃಷಿ ಮೇಲಿನ ಅವಲಂಬನೆ ಜಾಸ್ತಿ ಇದೆ, ಅದೊಂದು ಸಮಸ್ಯೆ. ಗೃಹ ಕೈಗಾರಿಕೆಗಳ ನಾಶ. ಇವತ್ತು ನೋಡಿ, ಗಾಂಧೀಜಿಯವರು ಗೃಹ ಕೈಗಾರಿಕೆಗಳನ್ನು ಯಥೇಚ್ಛವಾಗಿ ತೆರೆದ್ರೆ ಮಾತ್ರ ಬಹಳಷ್ಟು ದೇಶದ ಅಭಿವೃದ್ಧಿಯನ್ನು ಕಾಣಬಹುದು ಅಂತೇಳಿ ಇಂದನೇ ಹೇಳಿದ್ರು. ಸೊ ಇವತ್ತು ಗುಡಿ ಕೈಗಾರಿಕೆಗಳು ಈ ಬೃಹತ್ತಾದ ಕೈಗಾರಿಕೆಗಳ ಎದುರಿಗೆ ಪೈಪೋಟಿಯನ್ನು ಮಾಡಲಿಕ್ಕಾಗದೆ ಎಷ್ಟೋ ಕೈಗಾರಿಕೆಗಳು ನಾಶ ಆಗಿದ್ದಾವೆ. ಗೃಹ ಕೈಗಾರಿಕೆಗಳು ಇದ್ದಿದ್ರೆ ಕೃಷಿಯ ಚಟುವಟಿಕೆಗಳ ಜೊತೆಗೆ ಈ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ರು. ಹಂಗಾಗಿ ವರ್ಷ ಪೂರ್ತಿ ಅವರಿಗೆ ಉದ್ಯೋಗ ಸಿಗ್ತಾ ಇತ್ತು. ಬಟ್ ಇವತ್ತು ನಾಶ ಆಗಿರೋದ್ರಿಂದ ಉದ್ಯೋಗದ ಸಮಸ್ಯೆ ಕಾಡ್ತಾ ಇದೆ. ಕೌಶಲ್ಯ ಆಧಾರಿತ ಶಿಕ್ಷಣ ಕೊರತೆ. ಇವತ್ತು ನೋಡಿ, ಮೆಂಟಲಿ ಅವರು ಇಂಪ್ರೂವ್ ಇರಬೇಕು, ಏನಾದ್ರು ಒಂದು ಕೆಲಸ ಮಾಡಬೇಕು, ಟೆಕ್ನಾಲಜಿ ಯಾವ್ದಾದ್ರು ಕ್ಷೇತ್ರದಲ್ಲಿ ಅಂದರೆ ಅವರಿಗೆ ಒಂದು ಬುದ್ಧಿಮತ್ತ ಜಾಸ್ತಿ ಇರಬೇಕು. ಇವತ್ತು ಆ ಕೌಶಲ್ಯ ಅನ್ನುವಂಥದ್ದು, ಟ್ಯಾಲೆಂಟ್ ಎನ್ನುವಂಥದ್ದು, ಎಕ್ಸ್ಪೀರಿಯನ್ಸ್ ಎನ್ನುವಂಥದ್ದು ಕಡಿಮೆ ಇರೋದ್ರಿಂದ, ಓದದೇ ಇರತಕ್ಕಂಥದ್ರಿಂದ, ಅವಿದ್ಯಾವಂತರಾಗಿರೋದ್ರಿಂದ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಜ್ಞಾನ ಅವ್ರಿಗೆ ಇಲ್ಲದೆ ಇರೋದ್ರಿಂದ ಎಷ್ಟೋ ಜನ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಮುಖ್ಯವಾಗಿ ಕೌಶಲ್ಯ ಬೇಕು. ಕೌಶಲ್ಯ ಇದ್ದರೆ ಅವ್ರಿಗೆ ಉದ್ಯೋಗ ಸಿಗ್ತಾ ಇತ್ತು. ಹಾಗಾಗಿ ಇದು ಒಂದು ದೊಡ್ಡ ಸಮಸ್ಯೆ. ಈ ಒಂದು ನಿರುದ್ಯೋಗ ಕಾರಣಗಳಲ್ಲಿ ಇವನ್ನು ಕೂಡ ಗಮನಿಸ್ಬೋದಾಗ್ತದೆ ಅನ್ನುವಂಥದ್ದು ಕೂಡ. ಇವುಗಳಿಂದಾಗಿ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆಗೆ ಒಟ್ಟಾರೆ ಬೆಳೆದಿರ್ತಕ್ಕಂಥದ್ದನ್ನ ಗಮನಿಸ್ಬೋದಾಗ್ತದೆ. ನೋಡಿ, ನಿರುದ್ಯೋಗ ಕಾರಣಗಳು ಇವೆಲ್ಲ ಇಂಪಾರ್ಟೆಂಟ್ ರೀ. ಕೇಳ್ತಾರೆ, ನಿರುದ್ಯೋಗ ಅಂದ್ರೆ ಏನೋದಕ್ಕೆ ಕಾರಣಗಳೇನು ಕೇಳ್ತಾರೆ, ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಓಕೆ, ಹೀಗಾದ್ರೆ ಮತ್ತೆ ಇಂಥ ನಿರುದ್ಯೋಗವನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ, ದೇಶದ ಬೆಳವಣಿಗೆ ಆಗಲ್ಲ. ಹಂಗಾಗಿ ನಿರುದ್ಯೋಗ ಪರಿಹಾರದ ಕ್ರಮಗಳನ್ನು ನಾವೀಗ ಏನೇನು ಮಾಡಬಹುದು, ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ ಈಗ ನೋಡ್ತಾ ಹೋಗೋಣ. ಇವತ್ತು ಭಾರತದಲ್ಲಿ 2011 ಜನಗಣತಿ ಪ್ರಕಾರ ಬಡತನದ ದರ 21.9% ಇರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಬಡತನ ಯಾಕೆ ಬಡತನ ಅಂದರೆ ಉದ್ಯೋಗ ಇಲ್ಲ, ನೆನ್ಪಿಟ್ಕೋಬೇಕು, ಗಮನಿಸ್ಬೇಕು. ಓಕೆ ಮಕ್ಕಳೇ,
ಉದ್ಯೋಗ ಇದ್ದರೆ ಬಡತನದ ಪ್ರಮಾಣ ಏನಾಗ್ತಿತ್ತು, ಕುಗ್ಗುತ್ತಾ ಇತ್ತೇ ಹೊರತು ಹಿಗ್ಗುತ್ತಾ ಇರಲಿಲ್ಲ. ಯೋಚನೆ ಮಾಡ್ಬೇಕು ನೀವು. ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಬಹಳಷ್ಟು ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಇವತ್ತು ನೋಡಿ ಅದು ಕಡಿಮೆ ಆಗ್ತಾ ಇಲ್ಲ. ಈ ರೀತಿ ಹೆಚ್ಚುತ್ತಾ ಇರತಕ್ಕಂಥ ಬಡತನದ ಸಮಸ್ಯೆಯನ್ನ ತಗ್ಗಿಸ್ಲಿಕ್ಕೆ, ಅವ್ರಿಗೆ ಉದ್ಯೋಗಸ್ಥರನ್ನಾಗಿ ಮಾಡಲಿಕ್ಕೆ ಸರ್ಕಾರ ಮತ್ತು ರಾಷ್ಟ್ರದ ಎಲ್ಲ ರಾಜ್ಯ ಸರ್ಕಾರಗಳು ಇವತ್ತು ಹಲವಾರು ರೀತಿಯ ಉದ್ಯೋಗಗಳನ್ನು ಸೃಷ್ಟಿಸುವಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತದೆ. ಬೇಕಾದಷ್ಟು ಉದ್ಯೋಗಗಳನ್ನು ಸೃಷ್ಟಿಸಿ ಅವ್ರನ್ನ ದುಡಿಮೆಸ್ಥರನ್ನಾಗಿ ಮಾಡಲಿಕ್ಕೆ, ಉದ್ಯೋಗಸ್ಥರನ್ನಾಗಿ ಮಾಡುವಂಥ ಕೆಲಸಗಳನ್ನು ಸರ್ಕಾರಗಳು ಯೋಜನೆಗಳನ್ನ ಹಾಕೊಂಡು ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಹಾಗಾದರೆ ಯಾವ್ಯಾವ ಇರಬಹುದು ಎನ್ನುವಂಥದ್ದನ್ನು ನೀವು ಅದಕ್ಕೋಸ್ಕರ ಅವ್ರನ್ನ ಉದ್ಯೋಗಸ್ಥರನ್ನಾಗಿ ಮಾಡಲಿಕ್ಕೆ ಏನೇನೆಲ್ಲ ಮಾಡ್ತಾ ಇದೆ ಸರ್ಕಾರ ನೋಡೋದಾದ್ರೆ, ಇವುಗಳ ಜನರಿಗೆ ಉದ್ಯೋಗವನ್ನು ಮಾಡಲಿ ಅಗತ್ಯವಾಗಿರ್ತಕ್ಕಂಥ ಮುಖ್ಯ ನಾನಾಗಲಿದೆ ಕೌಶಲ್ಯ ಇರಬೇಕು ಅಂತ. ಹಾಗಾಗಿ ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ಟೆಕ್ನಾಲಜಿನ ಅಂದರೆ ಬುದ್ಧಿಮಟ್ಟವನ್ನು ಹೆಚ್ಚಿಸಲಿಕ್ಕೆ ಕೆಲಸವನ್ನು ಎಜುಕೇಷನನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ಅಗತ್ಯವಿರತಕ್ಕಂಥ ಮೂಲ ಬಂಡವಾಳವನ್ನು ಸಾಲದ ರೂಪದಲ್ಲಿ ನೀಡ್ತದೆ. ಕಡಿಮೆ ಒಂದು ಬಡ್ಡಿಯಲ್ಲಿ ಅವ್ರಿಗೇನು ಬೇಕು, ಏನೇ ಒಂದು ಅಟ್ಲೀಸ್ಟ್ ಅವರು ಬೇರೆ ಎಲ್ಲ ಒಂದು ಕಡೆ ಸಂಸ್ಥೆ ದುಡಿಯೋಕ್ಕಾಗಲಿಲ್ಲ ಅಂದರೆ ಸ್ವಂತ ಉದ್ಯೋಗವನ್ನಾರು ಮಾಡ್ತಾರ. ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಬಂಡವಾಳ ಏನು ಬೇಕು, ದುಡ್ಡು ಬೇಕು. ಆ ಬಂಡವಾಳವನ್ನು ತಲುಪಿಸುವಂತಹ ಒಂದು ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ, ಅದು ಕಡಿಮೆ ಬಡ್ಡಿ ದರದಲ್ಲಿ. ಹಾಗಾಗಿ ಎಷ್ಟೋ ಇವತ್ತು ಲಕ್ಷಾಂತರ ಕೋಟಿ ಅಂತ ಜನ ಇವತ್ತು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಸ್ವಂತ ಉದ್ಯಮ. ಹಾಗಾಗಿ ಅಂಥ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಸಾಧ್ಯವಾದಷ್ಟು ಸಹಾಯಧನ ನೀಡುವಂತಹ ಮೂಲಕ ಸ್ವಯಂ ಉದ್ಯೋಗಗಳನ್ನು ಪ್ರೋತ್ಸಾಹಿಸುವಂತಹ ಪ್ರಯತ್ನಗಳನ್ನು ಕೈಗೊಳ್ತಾ ಇದೆ. ಇವತ್ತು ನೋಡಿ, ನೀವೊಂದು ಅರ್ಧ ಬಂಡವಾಳ ಹಾಕಿದ್ರೆ ಸರ್ಕಾರ ಒಂದು ಅರ್ಧ ಬಂಡವಾಳ ನಿಮಗೆ ಕೊಡುತ್ತೆ. ಯಾಕೆಂದ್ರೆ ನೀವು ಕೂಡ ಏನಾಗಬೇಕು, ಉದ್ಯೋಗಸ್ಥರಾಗಬೇಕು ಅಂತ. ಅಂತಹ ಸಹಾಯಧನ ನೋಡಿ, ಇದನ್ನು ಹೈಲೈಟ್ ಮಾಡಿರ್ತೀವಿ ನೋಡಿ, ಓಕೆ, ಅದನ್ನು ಗಮನಿಸಬೇಕು. ಸಹಾಯಧನ ನೀಡುವಂತಹ ಕೆಲಸಗಳನ್ನು ಮಾಡಿ ಅವರನ್ನು ಉದ್ಯೋಗಸ್ಥರನ್ನಾಗಿ ಮಾಡ್ಕೊಳ್ತಕ್ಕಂಥ ಅಭಿವೃದ್ಧಿ ಮಾಡುವಂಥ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇದೆ. ಇಂತಹ ನಿರುದ್ಯೋಗ ಪರಿಹಾರ ಕ್ರಮಗಳಲ್ಲಿ ನಾವು ಮತ್ತೆ ಮುಂದುವರೆದು ನೋಡ್ತಾ ಹೋದರೆ, ಆದರೆ ಇವತ್ತು ನೋಡಿ ವಾಸ್ತವವಾಗಿ ಕರಕುಶಲ ಕಸುಬುಗಳು ಇವತ್ತು ಸ್ವಯಂ ಉದ್ಯೋಗಗಳಾಗಲೇ ಕರಕುಶಲ ವಸ್ತುಗಳು, ಸ್ವಯಂ ಉದ್ಯೋಗಗಳು ಇವತ್ತು ಬೃಹತ್ ಕೈಗಾರಿಕೆಗಳ ಎದುರಿಗೆ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ನೀಡಲಿಕ್ಕೆ ವಿಫಲ ಆಗ್ತಾ ಇರೋದ್ರಿಂದ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಮತ್ತಷ್ಟು ಏನಾಗ್ತದೆ, ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಾ ಇದೆ ಅಂತ ನಾನು ಆಗಲೇ ಗುಡಿ ಕೈಗಾರಿಕೆಗಳು. ಯಾಕೆಂದರೆ ಟೆಕ್ನಾಲಜಿ ಇಲ್ಲ, ಕ್ವಾಲಿಟಿ ಇಲ್ಲ. ಹಂಗಾಗಿ ಅವರು ಆ ಕೈಗಾರಿಕೆಗಳ ಎದುರಿಗೆ ಪೈಪೋಟಿ ಮಾಡಲಿಕ್ಕೆ ಎಷ್ಟೋ ಅವು ಮುಚ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಆದ್ದರಿಂದ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂದರೆ ಆಧುನಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಿ ಉದ್ಯೋಗವನ್ನು ಪಡೆಯುವಂತಹ ಸಾಮರ್ಥ್ಯವನ್ನು ವೃದ್ಧಿಸಲಿಕ್ಕೆ ಬೇಕಾದಂತಹ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡಬೇಕು ಅಂತ ಕೆಲಸವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ. ಗುಣಮಟ್ಟದ ಅಂದರೆ ಕ್ವಾಲಿಟಿ ಇರ್ತಕ್ಕಂಥ ತಾಂತ್ರಿಕ ಶಿಕ್ಷಣ, ಆ ಟ್ಯಾಲೆಂಟ್ ಯಾವ ರೀತಿ ನಾವು ಒಳ್ಳೆಯ ವಸ್ತುವನ್ನು ಉತ್ಪಾದನೆ ಮಾಡ್ಬೋದು, ಯಾವ ರೀತಿ ಅದನ್ನು ಬಳಸ್ಕೋಬೋದು ಅನ್ನೋದನ್ನ ಅವ್ರು ತಿಳ್ಕೊಂಡ್ರೆ ಒಳ್ಳೆಯ ವಸ್ತುವನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ಅವರು ಪೈಪೋಟಿಯನ್ನು ಎದುರಿಸ್ತಾ ಹೋಗ್ತಾರೆ. ಅಂತ ಒಂದು ತಾಂತ್ರಿಕ ಶಿಕ್ಷಣವನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು ಅದ್ರ ಬಗ್ಗೆ ಶಿಕ್ಷಣವನ್ನು ನೀಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಆಮೇಲೆ ಇನ್ನೊಂದೆಡೆ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ವೃತ್ತಿಯಲ್ಲಿ ತೊಡಗುವಂತೆ ಪ್ರೇರೇಪಿಸುವಂತಹ ಸಾಮಾಜಿಕವಾದಂತಹ ಒಂದು ಬದಲಾವಣೆಯನ್ನು ಮಾಡಬೇಕು. ಹಾಗಾಗಿ ವೃತ್ತಿ ಶಿಕ್ಷಣವನ್ನು ಕೂಡ ನೀಡುವಂತಹ ಒಂದು ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಬಹುದು. ವೃತ್ತಿ ಶಿಕ್ಷಣ ಅಂದರೆ ಇವತ್ತು ನೋಡಿ ಡೈರಿ ಡಿಪ್ಲೊಮಾಗಳು ನೋಡಿರ್ತೀರಿ, ಐಟಿಐಗಳನ್ನು ನೋಡಿರ್ತೀರಿ. ಸೊ ಈ ಥರದನ್ನೆಲ್ಲ ಅವರಿಗೆ ಟೀಚಿಂಗ್ ಮಾಡೋದ್ರಿಂದ ಅಟ್ಲೀಸ್ಟ್ ಅದರಲ್ಲಿ ಓದಿರ್ತಕ್ಕಂಥವ್ರು ಸ್ವಂತ ಕೆಲಸ ಸಿಗದೇ ಇದ್ರೆ ಅವ್ರು ಏನಾಗ್ತಾರೆ, ಅವರೇ ಸ್ವತಃ ಓನ್ ಆಗಿ ಒಂದು ಕೆಲಸವನ್ನು ಅವರು ಆರಂಭ ಮಾಡ್ತಾರೆ. ಒಂದು ಕರೆಂಟ್ ಕೆಲಸನೋ, ಮತ್ತೊಂದು ಹಸುಗಳನ್ನು ಡೈರಿ ಮಾಡ್ತಕ್ಕಂಥದ್ದು, ಮತ್ತೊಂದು ಮಗದೊಂದು, ಹೀಗೆ ನಾನಾ ಕೆಲಸಗಳನ್ನ ಅವರೇ ಸ್ವಂತ ಬೆಳೆಸ್ಕೊಂಡು ಹೋಗ್ತಾರೆ. ಅಂತಹ ವೃತ್ತಿ ಶಿಕ್ಷಣ ಅಂದರೆ ಮುಂದೆ ಬದುಕನ್ನು ಕಟ್ಟಿಕೊಳ್ಬಹುದಂಥ ಒಂದು ಒದಗಿಸುವಂತಹ ಇಂತಹ ಶಿಕ್ಷಣವನ್ನು ನೀಡತಕ್ಕಂಥ ಕೆಲಸವನ್ನು ಮಾಡಿ ಅವರ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಬೋದು ಮಕ್ಕಳೇ. ಇಷ್ಟು ನಮಗೆ ನಿರುದ್ಯೋಗದ ಬಗ್ಗೆ ಮಾಹಿತಿಯನ್ನು ಮುಖ್ಯವಾಗಿ ಗಮನಿಸ್ಬೋದಾಗ್ತದೆ. ನೆಕ್ಸ್ಟು ಎರಡನೇ ಸಮಸ್ಯೆ ಯಾವುದೋ ಭ್ರಷ್ಟಾಚಾರ ಅಂತ ಗುರುತಿಸ್ತೇವೆ. ಏನಿದು ಭ್ರಷ್ಟಾಚಾರ? ಒನ್ಸ್ ಅಪಾನ್ ಅ ಟೈಮಲ್ಲಿ ಈ ವಚನಕಾರರ ಕಾಲದಲ್ಲಿ ಒಂದು ವಚನ ಇತ್ತು. ಎತ್ತೆತ್ತ ನೋಡಿದಡ ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗಂಚು, ಒತ್ತಿ ಹಿಂಡಿದಡೆ ರಸವೆಂಬ ಅನ್ನುವಂಥ ಒಂದು ವಚನ ಇದೆ, ನೆನಪಾಗ್ತಿಲ್ಲ. ಓಕೆ, ಅಂಥ ಒಂದು ವಚನಗಳು. ಆದರೆ ಇವತ್ತೇನಾಗಿದೆ ಅಂದರೆ ಎತ್ತೆತ್ತ ನೋಡಿದೊಡತ್ತ ಭ್ರಷ್ಟಾಚಾರ ಎಂಬ ಬಳ್ಳಿ ಏನಾಗಿಬಿಟ್ಟಿದೆ, ಹರಡ್ಕೊಂಡ್ಬಿಟ್ಟಿದೆ. ಆಗಿನ ಕಾಲದ ಒಂದು ನಿಯಮಗಳೇ ಬೇರೆ ಇತ್ತು. ಎತ್ತೆತ್ತ ನೋಡಿದೊಡತ್ತ ಬಸವನೆಂಬ ಬಳ್ಳಿ ಹೋಗಿ ಇವತ್ತೇನಾಗ್ಬಿಟ್ಟಿದೆ, ಎತ್ತೆತ್ತ ನೋಡಿದೊಡತ್ತ ಭ್ರಷ್ಟಾಚಾರವೆಂಬ ಬಳ್ಳಿ ಏನಾಗ್ಬಿಟ್ಟಿದೆ, ಉಲ್ಬಣ ಆಗ್ತಾ ಇದೆ ಮಕ್ಕಳೇ. ಅದು ನೀವು ನೆನ್ಪಿಟ್ಕೋಬೇಕು.
ಎತ್ತಿ ನೋಡಿದಡೆ ಲಂಚವೆಂಬ ಗೊಂಚಲು ವಿರುದ್ಧ ಆಗ್ಬಿಟ್ಟಿದೆ. ಸೊ ಇದ್ರ